ವೆಲ್ಕಮ್ ಟು HD24x7 ನ್ಯೂಸ್ಗೆ ಸ್ವಾಗತ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಕಾರ್ಮಿಕರ ಕಾಯಂ ಮತ್ತು ಅವರ ಸಮಸ್ಯೆಗಳ ಬಗ್ಗೆ ಹೋರಾಟಗಳು ನಡೀತಾನೆ ಇವೆ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಮೀಸಲಾತಿಯಲ್ಲಿ ಕೆಲಸ ಪಡ್ಕೊಂಡಿರುವಂಥ RI ಆಗಿರ್ಬೋದು, ಹೆಲ್ತ್ ಇನ್ಸ್ಪೆಕ್ಟರ್ ಆಗಿರ್ಬೋದು, ಕಮಿಷನರ್ ಆಗಿರ್ಬೋದು, ಚೀಫ್ ಕಮಿಷನರ್ ಆಗಿರ್ಬೋದು, ಯಾರೇ ಆಗಿರ್ಬೋದು, ಇಡೀ ಭಾರತ ದೇಶದಲ್ಲಿ ಎಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಋಣದಲ್ಲಿ ಇರುವಂಥ ಪ್ರತಿಯೊಬ್ಬರು ಕೂಡ ಯಾರ್ಯಾರು ಪೌರ ಕಾರ್ಮಿಕರ ಬಗ್ಗೆ ಇಡೀ ದೇಶದಂತ ಹೋರಾಟ ಮಾಡ್ತಾಯಿದ್ದಾರೋ ಅವ್ರಿಗೆಲ್ಲ ಸಹಾಯ ಮಾಡಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ SC ST ಅಂದರೆ ಒಬ್ಬ ವ್ಯಕ್ತಿ ಆಗಲ್ಲ, ಅದು ಸಮುದಾಯ ಆಗುತ್ತೆ. ಸಮುದಾಯ ಹೆಸರು ಹಿಡ್ಕೊಂಡು ಕೆಲಸ ಪಡ್ಕೊಂಡು ಬರೀ ಅವ್ರ ಹೆಂಡತಿ ಮಕ್ಕಳು ಮತ್ತು ಮನೆ ಮಠ ನೋಡ್ಕೊಂಡಿದ್ರೆ ಆಗಲ್ಲ. ನೀವು ಕೆಲಸ ಪಡ್ಕೊಂಡು ನಿಮ್ಮ ಹೆಂಡತಿ ಮಕ್ಕಳು ನೋಡ್ಕೊಳ್ತಾ ಪೌರ ಕಾರ್ಮಿಕರ ಸಮಸ್ಯೆ ಏನು, ನಿರುದ್ಯೋಗಿಗಳ ಸಮಸ್ಯೆ ಏನು, ಅದರ ಬಗ್ಗೆ ಚರ್ಚೆ ಮಾಡಬೇಕಾಗಿದೆ. ಅವ್ರ ಪರವಾಗಿ ಹೋರಾಟ ಮಾಡಬೇಕಾಗಿದೆ. ಯಾರು SC ST ಜನಾಂಗದ ಹೆಸರು ಹಿಡ್ಕೊಂಡು ಕೆಲಸ ಪಡ್ಕೊಂಡಿದ್ದಾರೋ ಅವರೆಲ್ಲ. ಜೊತೆಗೆ ಯಾರು SC ST ಇಂದ ಮೀಸಲ ಕ್ಷೇತ್ರದಲ್ಲಿ ಯಾರು MLA MP ಗಳಾಗಿದ್ದಾರೋ, ಯಾರು ಮಿನಿಸ್ಟರ್ ಆಗಿದ್ದಾರೋ ಅವರು ಕೂಡ ಎಲ್ಲರೂ ನಿರುದ್ಯೋಗಿಗಳ ಬಗ್ಗೆ ಹೋರಾಟ ಮಾಡಬೇಕಾಗಿದೆ. ಆದರೆ ಇವತ್ತೇನಾಗಿದೆ, MLA ಆದರೆ ಅವ್ರ ಮನೆಗೆ ಮಾತ್ರ ಸೀಮಿತ, ಹೆಲ್ತ್ ಇನ್ಸ್ಪೆಕ್ಟರ್ ಆದರೆ ಅವ್ರ ಮನೆಗೆ ಮಾತ್ರ ಸೀಮಿತ, RI ಆದರೆ ಅವ್ರ ಮನೆಗೆ ಮಾತ್ರ ಸೀಮಿತ, ಯಾರೋ ಉನ್ನತ ಅಧಿಕಾರಿ ಆದರೆ ಆ ಕೇರಿಯನ್ನೇ ಖಾಲಿ ಮಾಡ್ಕೊಂಡು ಬೇರೆ ಕಡೆ ಹೋಗುವಂಥ ಸಂದರ್ಭ ಇಲ್ಲಿ ಉದ್ಭವ ಆಗ್ತಾ ಇದೆ. ಈ ಕೆಲಸಗಳಾಗಬಾರ್ದು. ನಿಮಗೆ ಕೆಲಸವನ್ನು ಸಿಕ್ಕಿರೋದು ಜಾತಿ ಆಧಾರದ ಮೇಲೆ ಕೆಲಸ ಸಿಕ್ಕಿದ ಮೇಲೆ ನೀವು ಧರ್ಮಸ್ಥಳ, ತಿರುಪತಿ, ಇನ್ನೊಂದು ದೇವಸ್ಥಾನ, ಮುತ್ತೆಲ್ಲಂಪಲ್ಲಿ, ನಸನಕೋಟ, ಆ ಕೋಟ ಈ ಕೋಟ ಹೋಗೋದಲ್ಲ. ನೀವು SC ಕೋಟದಲ್ಲಿ ಕೆಲಸ ಪಡ್ಕೊಂಡ್ಮೇಲೆ SC ಜನಾಂಗದ ಪರವಾಗಿ ಕೆಲಸ ಮಾಡಬೇಕು. ಅವರ ಮಕ್ಕಳನ್ನ ಎಜುಕೇಷನ್ ಬಗ್ಗೆ ಸಹಕಾರ ಕೊಡಬೇಕು. ಎಲ್ಲಿ ಸ್ಲಮ್ಮಲ್ಲಿ ವಿದ್ಯಾರ್ಥಿಗಳಿದ್ದಾರೋ ಅವರಿಗೆಲ್ಲ ಸಹಕಾರ ಕೊಡಬೇಕು. ಈ ಕೆಲಸವನ್ನು ಮಾಡೋಕ್ಕೆ ನಿಮಗೆ SC ST ಸಮುದಾಯದ ಮೀಸಲಾತಿಯಲ್ಲಿ ಕೆಲಸಗಳು ಸಿಕ್ಕಿರೋದು. ಇವತ್ತೇನಾಗಿದೆ, BBMP ಆಗಿರ್ಬೋದು, ರಾಜ್ಯದಲ್ಲಿ ಆಗಿರ್ಬೋದು, ಕೆಲಸ ಸಿಕ್ಕಿದ ತಕ್ಷಣ ದೇವ್ರು ಕೊಟ್ಟ ಅಂದ್ಬಿಟ್ಟು ತಿರುಪತಿಗೆ ಹೋಗ್ಬಿಟ್ಟು ತಲೆ ಬೋಡ್ಸ್ಕೊಂಬರ್ತೀರಾ. ಇಲ್ಲಾಂದರೆ ನಸರಕೋಟೆ ಮುತ್ಯಾಲಮ್ಮನಿಗೆ 4-5 ಬಕರಗಳನ್ನ ಬಲಿ ಕೊಟ್ಟು ಚೆನ್ನಾಗಿ ತಿಂದ್ಬಿಟ್ಟು ಕುಡ್ಕೊಂಡು ಬರ್ತೀರಾ. ಇದಕ್ಕೆಲ್ಲ ನಿಮ್ಗೆ ಕೊಟ್ಟಿರೋದು ಕೆಲಸ. ನಿಮಗೆ ಕೆಲಸ ಸಿಕ್ಕಿರೋದು ನೀವು ಈ ಜನಾಂಗವನ್ನು ಬದಲಾವಣೆ ಮಾಡೋಕ್ಕೆ, ಈ ಜನಕ್ಕೆ ಸಹಕಾರ ಮಾಡೋಕ್ಕೆ, ಈ ಜನರಿಗೆ ನೋವಾಗಿರೋದನ್ನು ನಿವಾರಣೆ ಮಾಡೋಕ್ಕೆ ಅಂತೇಳಿನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 18% ಕೆಲಸವನ್ನು ಕೊಟ್ಟಿರೋದು. ಆ ಕೆಲಸವನ್ನು BBMPಯಲ್ಲಾಗಿರ್ಬೋದು, ರಾಜ್ಯದಲ್ಲಾಗಿರ್ಬೋದು, ಕೇಂದ್ರದಲ್ಲಾಗಿರ್ಬೋದು, ಎಲ್ಲ ಕಡೆಯೂ ಕೆಲಸಗಳನ್ನ ಪಡ್ಕೊಂಡು ಇವತ್ತು ನಿಮ್ಮ ಮನೆಗೆ ಮಾತ್ರ ಸೀಮಿತ ಆಗಿದ್ದೀರಾ. ನೀವು ಈ ರೀತಿ ಮಾಡೋದು ಎಲ್ಲೋ ಒಂದು ಕಡೆ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಮೋಸ ಮಾಡ್ದಂಗೆ ಆಗುತ್ತೆ. ಈಗ ಕಳೆದ ಬಾರಿ ಹೇಳ್ದಂಗೆ ಯಾರೋ ನನಗೊಬ್ರು ಕೇಳಿದ್ರು, 90 ನಂತರ ಮಾರ್ಕೆಟಲ್ಲಿ ಕಾಯಂ ಆಗಿದ್ದ ಕೆಲಸ ಅವ್ರು ಯಾರೂ ಕೆಲಸ ಮಾಡಿಲ್ಲ ಅಂತೀರಲ್ಲ, ಹೆಂಗೆ ಹೇಳ್ತೀರಾ ನೀವು ಅಂದ್ಬಿಟ್ಟು. ಅವರೆಲ್ಲ ಹೋರಾಟ ಮಾಡಿದರೆ IPD ಸಾಲಪ ವರದಿ ಜಾರಿ ಆಗ್ತಿತ್ತು. ಆಗಿಲ್ಲ. ಯಾಕಾಗಿಲ್ಲ ಅಂದರೆ ಅವ್ರು ಮಾರ್ಕೆಟಲ್ಲಿ ಕೆಲಸ ಮಾಡೋರಿಗೆ ಎಲ್ಲರಿಗೂ ಕಾಯಂ ಆಯಿತು. ನಸರಕೋಟೆ ಮುತ್ಯಾಲಮ್ಮ ಹೋದ್ರು. ನಾನು ಹೇಳೋದು, ಮೀಸಲಾತಿಯಲ್ಲಿ ಕೆಲಸ ಪಡ್ಕೊಂಡ್ಮೇಲೆ ನೀವು ಯಾರು ನಿರುದ್ಯೋಗಿಗಳದವ್ರ ಪರವಾಗಿ ಕೆಲಸ ಮಾಡಬೇಕು. ಕೆಲಸ ಮಾಡಿದವ್ರು ಎಲ್ಲೋ ಒಂದು ಕಡೆ ಜಾತಿಗೆ ವಂಚನೆ ಮಾಡ್ದಂಗೆ ಆಗ್ತೀರಾ, ಮೋಸಗಾರರಾಗ್ತೀರಾ, ವಂಚನೆಗಾರಾಗ್ತೀರಾ. ನೀವು ಇದೇ ರೀತಿ ನೀವು ದೇವಸ್ಥಾನಗಳ ಸುತ್ತಕೊಂಡು ಈ ಸಮಾಜವನ್ನು ಕಡೆಗಣಿಸಿದ್ರೆ ನಿಮ್ಮಷ್ಟು ಪಾಪಿಗಳು ಇನ್ನು ಯಾರು ಇರಲ್ಲ ಅಂತ ಹೇಳ್ತಾ. ನ್ಯೂಸ್ ರಿಪೋರ್ಟ್ ಸಾಕಿ ನಾರಾಯಣ, ಬೆಂಗಳೂರು.